ರೋಡ್ ಹಂಪ್ಗೆ ಜಂಪ್, ಒದ್ದಾಡಿ ಜೀವ ಬಿಟ್ಟ ಸವಾರ. ಬೈಕ್ ಸವಾರನ ಜೀವ ತೆಗೆದ ರೋಡ್ ಹಂಪ್. ಇನ್ನು ಈ ಒಂದು ರೋಡ್ ಹಂಪ್ಗಳು ಎಷ್ಟು ಜನರ ಜೀವ ತೆಗೆಯೋದಕ್ಕೆ ಕಾದು ಕೂತಿದ್ಯೋ ಗೊತ್ತಿಲ್ಲ. ರೋಡ್ ಹಂಪ್ಗೆ ಒಂದು ಜೀವ ಹೋಗಿದೆ. ಬೈಕ್ ಸವಾರನ ಜೀವ ತೆಗೆದ ರೋಡ್ ಹಂಪ್. ಶಿವಮೊಗ್ಗದಲ್ಲಿ ಅವೈಜ್ಞಾನಿಕ ಹಂಪ್ಸ್ಗೆ ಯುವಕ ಬಲಿಯಾಗಿದ್ದಾನೆ. ಪಾಲಿಕೆಯಿಂದ ನಿರ್ಮಿಸಿರುವ ಅವೈಜ್ಞಾನಿಕ ಹಂಪ್ ಕಾಣದೆ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ವಾದಿ ಉದಾ ನಿವಾಸಿ ಉಲ್ಲಾ ಮೃತ ದುರ್ದೈವಿ. ಮೊಬೈಲ್ ಶಾಪ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮೃತ ಉಲ್ಲಾ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಯುವಕ ಉಲ್ಲಾ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಬಿದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಶಿವಮೊಗ್ಗದಲ್ಲಿ ಅವೈಜ್ಞಾನಿಕ ಹಂಪ್ಗೆ ಯುವಕ ಬಲಿಯಾಗಿದ್ದಾನೆ. ಬೈಕ್ ಸವಾರನ ಜೀವ ಹೋಗಿದೆ ಒಂದು ರೋಡ್ ಹಂಪ್ನಿಂದ. ಶಿವಮೊಗ್ಗದಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆ ಒಂದು ಹಂಪ್ಸ್ ಕಾಣದೆ ಯುವಕ ಬಿದ್ದಿದ್ದಾನೆ. ಇನ್ನು ಗಾಯಗೊಂಡಿದ್ದ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದ್ಯಕ್ಕೆ ಸಾವನ್ನಪ್ಪಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಒಂದು ವೆಹಿಕಲ್ ಯಾವ ರೀತಿ ಬರುತ್ತೆ, ಜೊತೆಗೆ ಅಲ್ಲಿ ಒಂದು ಹಂಪ್ಸ್ ಇರೋದು ಕಾಣೋದೇ ಇಲ್ಲ. ಆಗ ಆ ಯುವಕ ಅಲ್ಲಿ ಹಂಪ್ಸ್ ನೋಡದೆ ಹೋಗಿದ್ದಾನೆ. ಆಗ ಕೆಳಗಡೆ ಬಿದ್ದಿದ್ದಾನೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸ ಕೂಡ ಮಾಡಲಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಹಂಪ್ಸ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಈ ಹಂಪ್ಸ್ಗಳಿಂದ ಒಂದು ಜೀವ ಹೋಗಿದೆ. ಅದರ ಹೊಣೆಯನ್ನು ಯಾರು ಹೊರ್ತಾರೆ? ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಆ ಒಂದು ಹಂಪ್ಸ್ ನಿರ್ಮಾಣ ಮಾಡುವಾಗ ಎಲ್ಲಿ ಹಂಪ್ಸ್ ಹಾಕಬೇಕು, ಎಲ್ಲಿ ಹಂಪ್ಸ್ ನಿರ್ಮಾಣ ಮಾಡಬಾರ್ದು ಅನ್ನೋ ಸೆನ್ಸ್ ಕೂಡ ಇರೋದಿಲ್ವಂತೆ. ಏನೋ ಈಗ ಅನುದಾನ ಬರುತ್ತೆ ಅಥವಾ ದುಡ್ಡು ಕೊಡ್ತಾರೆ, ಹಾಗಾಗಿ ಹಂಪ್ಸ್ ನಿರ್ಮಾಣ ಮಾಡಿಬಿಡೋಣ ಅಂತ ಬೇಕಾಬಿಟ್ಟಿಯಾಗಿ ಹಂಪ್ಸ್ ನಿರ್ಮಾಣ ಮಾಡಿದ್ರೆ ಜೀವ ಹೋಗುತ್ತೆ. ಅದರ ಹೊಣೆಯನ್ನು ಯಾರು ಹೊರ್ತಾರೆ? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಅವೈಜ್ಞಾನಿಕವಾಗಿ ಹಂಸನ ನಿರ್ಮಾಣ ಮಾಡಿ ಒಬ್ಬ ಯುವಕನ ಜೀವ ಹೋಗಿದೆ. ಆತನ ನಂಬಿಕೊಂಡು ಅವರ ಕುಟುಂಬದವರಿದ್ದಾರೆ. ಈ ಒಂದು ಸಾವಿನ ಹೊಣೆಯನ್ನು ಅಧಿಕಾರಿಗಳು ಹೊರ್ತಾರಾ? ಸಾಹಿತ್ಯ ಏನು ಶಿವಮೊಗ್ಗ ನಗರದಲ್ಲಿ ಕಳೆದ 2 ತಿಂಗಳಿನಿಂದ ವಿವಿಧ ಭಾಗಗಳಲ್ಲಿ ಹಂಪ್ಗಳು ಹಾಕ್ತಾ ಇದ್ದಾರೆ. ಅವ್ರು ಯಾವ ರೀತಿ ಹಂಪ್ ಹಾಕ್ತಾ ಇದ್ದಾರೆ ಅಂದ್ರೆ ಅವೈಜ್ಞಾನಿಕವಾಗಿ ಹಂಪ್ ಹಾಕಿದ ತಕ್ಷಣ ಏನು ವೈಟ್ ಪೇಂಟ್ ಮಾಡ್ತಾರೆ ಅದನ್ನ ಮಾಡ್ತಾ ಇಲ್ಲ. ಏನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ದೇ ಇರೋ ಹಂಪು ರಾತ್ರಿ ಮನೆಗೆ ಹೋಗೋ ವೇಳೆ ಈ ಹಂಪ್ಗಳು ಹಾಕ್ತಾ ಇರೋದ್ರಿಂದ ಇವತ್ತು ಒಂದು ಪ್ರಾಣವೇ ಬಲಿ ತಗೊಂಡಿದೆ ಅಂತ ಹೇಳ್ಬೋದು. ಒಬ್ಬ ಯುವಕ ಏನು ಬರ್ಬೇಕಾದ್ರೆ ಹಂಪ್ ಕಾಣದೆ ಅವನು ಸತ್ತಿರೋದು ಎಲ್ಲರಲ್ಲೂ ಬೇಸರ ಆಗಿದೆ. ಇದು ಕೇವಲ ಈಗ ಪ್ರಾಣಿಗೆ ಅಂದ್ರೆ ಇದು ಹಿಂದೆ ಜೀವ ಅಂದ್ರೆ ತುಂಬಾ ಪೆಟ್ಟಾಗಿದೆ. ಎಷ್ಟೊಂದು ಜನರು ಗಾಯಗಳಾಗಿದೆ. ಎಲ್ಲಾ ರೀತಿ ಆಗಿದ್ರು ಕೂಡ ತುಂಬಾ ಕಂಪ್ಲೇಂಟ್ ಇದ್ರು ಕೂಡ ಈ ರೀತಿ ಕ್ರಮ ಕೈಗೊಳ್ತಿಲ್ಲ. ಈಗ ಒಂದು ಯುವಕನ ಬಲಿ ಪಡೆಯೋ ಮೂಲಕ ಈ ಹಂಪಗಳು ತೆರವುಗೊಳಿಸಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಿನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಅವೈಜ್ಞಾನಿಕ ಹಂಪ್ಸ್ಗಳಿಂದ ಎಷ್ಟೋ ಜನರ ಜೀವ ಹೋಗ್ತಾ ಇದೆ. ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಹಂಪ್ ಇರೋದಿಲ್ಲ, ಸಂಜೆ ಬರುವಾಗ ಹಂಪ್ ಇರುತ್ತೆ. ಆಗ ಹೆಂಗೆ ಗೊತ್ತಾಗುತ್ತೆ ಜನರಿಗೆ ಇಲ್ಲಿ ಒಂದು ಹಂಪ್ ಇದೆ ಇಲ್ಲ? ಅದು ಹೆಂಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಅಲ್ಲಿ ವೈಟ್ ಟ್ಯಾಪಿಂಗ್ ಆದರೂ ಮಾಡಬೇಕಾಗುತ್ತೆ. ಅದನ್ನು ಕೂಡ ಮಾಡಿಲ್ಲ. ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಈ ಒಂದು ನಿರ್ಲಕ್ಷ್ಯದಿಂದ ಒಬ್ಬ ಯುವಕನ ಪ್ರಾಣ ಹೋಗಿದೆ. ಅವರ ಕುಟುಂಬದವರು ಆತನನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈಗ ಅವರ ಕುಟುಂಬದವರ ಹೊಣೆ ಯಾರು ಹೊರ್ತಾರೆ? ಜೊತೆಗೆ ಆ ಒಂದು ಕುಟುಂಬಕ್ಕೆ ಯಾರು ನೆರವಾಗ್ತಾರೆ? ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಯಾವ ರೀತಿ ಆ ಒಂದು ಹಂಪ್ಸಿಂದ ಯುವಕ ಕಾಣದೆ ಹೆಂಗೆ ಬೀಳ್ತಾನೆ ಅಂತ.